ರೀ, ಯಾವ ಕಡೆ ಹೊರಟ್ರಿ? ಶಾಸ್ತ್ರಿಗಳು ಕೆಲವು ಪೂಜೆ ಸಾಮಾನುಗಳೆಲ್ಲ ಬೇಕು ಅಂತ ಹೇಳೋದಲ್ಲ ಲಕ್ಷ್ಮಿ, ಅದನ್ನು ತಗೊಂಬಂದ್ಬಿಡ್ತೀನಿ. ರೀ, ಹಾಲು ತುಪ್ಪ ಕಾರ್ಯಕ್ರಮಕ್ಕೆ ಅಳಿಯಂದರಿಗೂ ಒಂದು ಮಾತು ಹೇಳಬೇಕು, ಅವರನ್ನು ಕರಿಬೇಕಲ್ವಾ? ತಿಳಿಸ್ಬೇಕು ಲಕ್ಷ್ಮಿ, ಅವರಿಲ್ಲ ಅಂದರೆ ಕಾರ್ಯ ಪೂರ್ತಿ ಆಗಲ್ಲ. ಹಲೋ, ಹೇಳಿ ಮಾವ. ಅಳಿಂದ್ರ ನಮಸ್ಕಾರ. ನಾಳೆ ಜಾನುದು ಹಾಲು ತುಪ್ಪ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ತಾವು ಬಂದು ನಡೆಸ್ಕೊಡ್ಬೇಕು. ಅಲ್ಲ ಮಾವ, ಜಾಹ್ನವಿಯವ್ರ ಪಾರ್ಥಿವ ಶರೀರನೇ ಸಿಕ್ಕಿಲ್ಲ. ಹಾಗಿದ್ಮೇಲೆ ಈ ಥರ ಕಾರ್ಯಗಳನ್ನು ಹೇಗೆ ಮಾಡೋಕ್ಕಾಗತ್ತೆ? ಅದ್ರ ಬಗ್ಗೆ ಪುರೋಹಿತರ ಜೊತೆ ನಾನು ಚರ್ಚೆ ಮಾಡಿದೆ. ಇಂಥ ಸಂದರ್ಭದಲ್ಲಿ ಕೆಲವು ಶಾಸ್ತ್ರಗಳನ್ನು ಮಾಡಿದ್ರೆ ಅದಕ್ಕೆ ಪರಿಹಾರ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ತರಕ್ಕೆ ಹೋಗ್ತಿದ್ದೀನಿ. ಇದೊಂದು ಕಾರ್ಯಕ್ರಮನ ನಾವು ಅವ್ರು ಹೇಳಿದಾಗೆ ಮಾಡಿ ಮುಗಿಸ್ಕೊಡೋಣ. ಸರಿ ಮಾವ, ನಾನು ಬರ್ತೀನಿ. ಸರಿ ರೀ, ಏನಂದ್ರು? ಬರ್ತಾರಂತೆ. ಸೊ ನಾನು ಹೋಗಿ ಇದೆಲ್ಲ ತಗೊಂಬಂದ್ಬಿಡ್ತೀನಿ. ಆಯ್ತು. ಇವ್ರು ಯಾಕೆ ಹೀಗೆ ಆಡ್ತಾ ಇದ್ದಾರೆ? ನನ್ನ ಚಿನ್ನು ಬರೀ ಸತ್ತಿಲ್ಲ, ಎಲ್ಲೋ ಇಲ್ಲೇ ಇದ್ದಾರೆ ಅಂತ ನನಗೆ ತುಂಬ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ಅವ್ರ ಸಾವು ನನ್ನ ಮನಸ್ಸು ಒಪ್ತಾ ಇಲ್ಲ. ಆದರೂ ಇವರೆಲ್ಲ ಕಾರ್ಯ ಮಾಡಬೇಕು ಅಂತಿದಾರಲ್ಲ. ಆ ಹುಡುಗಿ ಬಂದು ನಿಮ್ಮಪ್ಪನ ಪ್ರಾಣ ಕಾಪಾಡಿದಾಳೆ. ಅವಳು ಇಲ್ಲದೆ ಹೋಗಿದ್ದಿದ್ರೆ ನಿಮ್ಮಪ್ಪ ಜೀವಂತವಾಗಿರ್ತಿರ್ಲಿಲ್ಲ. ಇಂಥ ದೊಡ್ಡ ವಿಷಯನ ಯಾಕಮ್ಮ ನನ್ನ ಹತ್ರ ಮುಚ್ಚಿಟ್ಟಿದ್ದು? ಹೇಳ್ಬೋದಿತ್ತಲ್ವಾ? ನಿನಗೆ ಹೇಳಿದ್ರೆ ನೀನು ಎಲ್ಲಿ ಗಾಬರಿಯಾಗಿ ಹೋಗ್ತೀಯ ಅಂತ ಹೇಳಲಿಲ್ಲ. ನಿಮ್ಮಪ್ಪ ಯಾವತ್ತೂ ತಪ್ಪು ಮಾಡೋರಲ್ಲ ಕಣೋ. ಆ ಹುಡುಗಿಗೆ ಅಪ್ಪ ಅಮ್ಮ ಯಾರೂ ಇಲ್ವಂತೆ. ಮದುವೆ ಆಗಿದ್ರು ಗಂಡ ಬಿಟ್ಬಿಟ್ಟಿದ್ದಾನೆ. ಅದಕ್ಕೆ ಸಾಯೋದಕ್ಕೆ ಹೋಗಿದ್ಲಂತೆ. ಆ ಸಮಯದಲ್ಲಿ ನಿಮ್ಮಪ್ಪನ ಕೈಗೆ ಸಿಕ್ಕಿರೋದು. ಮತ್ತೆ ಬಿಟ್ಟು ಬಂದರೆ ಅವಳೆಲ್ಲಿ ಪ್ರಾಣ ಕಳ್ಕೊಂಬಿಡ್ತಾಳು ಅಂತ ಅವಳನ್ನ ನಮ್ಮ ಮನೆಗೆ ಕೆಲಸಕ್ಕೆ ಕರ್ಕೊಂಬಂದಿದ್ದಾರೆ. ಇದು ತಪ್ಪೇನೋ? ನನ್ನನ್ನು ಕ್ಷಮಿಸ್ಬಿಡಮ್ಮ, ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಆ ಹುಡುಗಿನ ಒಂದ್ಸಲ ಹೋಗಿ ಮಾತಾಡ್ಸ್ಕೊಂಬರಲ್ಲ? ಬೇಡ ವಿಶ್ವ, ನಿಮ್ಮಪ್ಪ ಹೇಳಿದ್ದಾರೆ ಅವಳು ತುಂಬ ನೊಂದಿದ್ದಾಳೆ ಅಂತ. ನಾವು ಹೋಗಿ ಮಾತಾಡ್ಸೋಕೋದ್ರೆ ಅವಳ ನೋವು ಇನ್ನೂ ಜಾಸ್ತಿ ಆಗ್ಬೋದು. ಇವತ್ತೊಂದಿನ ಬಿಟ್ಬಿಡು, ನಾಳೆ ಹೋಗಿ ಮಾತಾಡ್ಸಿದ್ರಾಯ್ತು. ಸರಿ ಅಮ್ಮ, ನೀನು ಹೇಳೋದು ಸರಿಯಾಗಿದೆ. ಆದರೂ ಅಪ್ಪ ಈ ವಿಷಯ ಹೇಳಲಿಲ್ಲ ಅಂತ ಬೇಜಾರಾಗ್ತದೆ. ನಿಮ್ಮಪ್ಪ ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ ಕಣ. ನೀನು ಎದೆ ಎತ್ತರಕ್ಕೆ ಬೆಳೆದಿದ್ರು ಅವ್ರಿಗಿನ್ನೂ ನಿನ್ನ ಪುಟ್ಟು ಮಗುನೇ. ಅವ್ರಿಗೆ ಈಗ ಆಯ್ತಲ್ಲ ಅಂತ ನಿನಗೆ ಗೊತ್ತಾದರೆ ನೀನು ತುಂಬ ನೊಂದ್ಕೊಂಡ್ಬಿಡ್ತೀಯ ಅಂತ ನಿನಗೆ ಹೇಳಿಲ್ಲ ಅಷ್ಟೇ. ಈಗೇನು ಎಲ್ಲ ವಿಷಯ ಗೊತ್ತಾಯ್ತಲ್ವಾ, ಸುಮ್ಮನೆ ಇದ್ಬಿಡು. ಆ ಹುಡುಗಿ ದೇವ್ರ ಥರ ಬಂದು ನಿಮ್ಮಪ್ಪನ ಕಾಪಾಡಿದ್ದಾಳೆ. ಹೌದಮ್ಮ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ನಾಳೆನೇ ಹೋಗಿ ಆ ಹುಡುಗಿನೇ ಮಾತಾಡ್ಸ್ಕೊಂಡು ಬರೋಣ. ಅತ್ತೆ, ಏನತ್ತೆ ನೀವು ಹೀಗೊಬ್ಬರೇ ದೂರದಲ್ಲಿ ನಿಂತ್ಕೊಂಡು ದುಃಖ ಮಾಡ್ಕೋತಾ ಇದ್ರೆ ನಾವೇನು ಮಾಡಬೇಕು ಹೇಳಿ? ಬನ್ನಿ ಅತ್ತೆ. ಹೌದು ಲಕ್ಷ್ಮಿ, ನಮ್ಮ ಜಾನು ಎಲ್ಲೂ ಹೋಗಿಲ್ಲ. ನಮ್ಮೆಲ್ಲರ ಸಂತೋಷದಲ್ಲೇ ಇರ್ತಾಳೆ. ನಿನಗೆ ಅಳ್ತಾ ಇದ್ರೆ ಅವಳಿಗೆ ಬೇಜಾರಾಗಲ್ವಾ?
ಈ ಶಾಸ್ತ್ರಗಳನ್ನೆಲ್ಲ ಮಾಡಿದ್ರೆ ಜಾನು ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಬನ್ನಿ ಅತ್ತೆ. ಇಲ್ಲ ವೀಣಾ, ನನ್ನಿಂದ ಆಗಲ್ಲ. ಅವಳ ನಗು ಮುಖ ನೋಡ್ತಿದ್ರೆ ನನ್ನ ಕರಳು ಕಿತ್ತು ಬರುತ್ತೆ. ಆ ಫೋಟೋ ನೋಡ್ತಿದ್ರೆ ಅವಳು ಇನ್ನೂ ಜೀವಂತವಾಗಿದ್ದಾಳೆ ಅನ್ನಿಸ್ತಾ ಇದೆ. ನನ್ನಿಂದ ಇದೆಲ್ಲ ಆಗಲ್ಲ ವೀಣಾ, ಆಗಲ್ಲ. ಅಳಿಯಂದ್ರೆ ಬನ್ನಿ. ಶಾಸ್ತ್ರಗಳಲ್ಲಿ ಇನ್ನೂ ಬರಲಿಲ್ವಲ್ಲ? ಫೋನ್ ಮಾಡಿದ್ದೆ, ಒಂದು 5-10 ನಿಮಿಷದಲ್ಲಿ ಬರ್ತಾ ಇದ್ದೀನಿ ಅಂದರು. ಹಾಂ, ಚಿನ್ನು ಮರಿ, ಹಾಲು ಜೇನೇನಾಗಿದ್ದ ನಮ್ಮ ಸಂಸಾರದಲ್ಲಿ ನನ್ನ ನೀವು ಒಬ್ಬಂಟಿಯಾಗಿ ಬಿಟ್ಟು ಯಾಕೆ ಹೋದ್ರಿ? ನನ್ನ ಜೀವನದಲ್ಲಿ ಇಂಥ ಒಂದು ದಿವಸ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ.